ಜನವರಿ ವೇಳೆಗೆ ಪ್ರಿಪರೇಟರಿ ಎಕ್ಸಾಮ್ಸ್ ಎಲ್ಲ ಶುರುವಾಗುತ್ತೆ. ಏನೇನಿದ್ರು ಎಕ್ಸಾಮ್ ಟೈಮ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಜನವರಿಯಿಂದ ಮಾರ್ಚ್ ತನಕ ಎಲ್ಲರೂ ಕೂಡ ಶಾಲಾ ವಿದ್ಯಾರ್ಥಿಗಳು ಹಾಗೆ ಕಾಲೇಜು ವಿದ್ಯಾರ್ಥಿಗಳು ಎಕ್ಸಾಮ್ ಗುಂಗ್ನಲ್ಲೇ ಇರ್ತಾರೆ. ಹಾಗಾಗಿ ಎಕ್ಸಾಮ್ಗೆ ಯಾವ ರೀತಿಯಾಗಿ ನಾವು ತಯಾರಿಯನ್ನ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವಿವತ್ತು ಸಾಕಷ್ಟು ಮಾಹಿತಿಯನ್ನು ನಿಮ್ಗೆ ಕೊಡ್ತಾ ಇದ್ವಿ. ಇನ್ನು ನಿಮಗೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಗೊಂದಲ, ಎಕ್ಸಾಮ್ ಬಗ್ಗೆ ಅಂಜಿಕೆ, ಅಳುಕು, ಈ ಎಲ್ಲಾ ಪ್ರಾಬ್ಲಮ್ಸ್ ನಿಮಗೂ ಕೂಡ ಇದ್ರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಸಾಕಷ್ಟು ಜನ ಪ್ಯಾನಲಿಸ್ಟ್ ಗಳಿದ್ದಾರೆ, ಅವರು ನಿಮ್ಗೆ ಟೆಕ್ನಿಕ್ಸ್ ಗಳನ್ನ ಹೇಳ್ಕೊಡ್ತಾರೆ. ಹೇಗೆ ಈಸಿಯಾಗಿ ನಾವು ಓದಬೇಕು, ಉತ್ತಮ ಅಂಕಗಳನ್ನ ಪಡಿಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾರೆ. ಎಸ್ ಸುಮಾ ಕೃಷ್ಣ ಅವರೇ, ನೀವು ಕೂಡ ಆಸ್ ಎ ಪೇರೆಂಟ್ ಆಗಿ ಮಕ್ಕಳ ಸಾಕಷ್ಟು ಪ್ರಾಬ್ಲಮ್ಸ್ ಅನ್ನ ನೋಡಿದಿರಿ. ಎಕ್ಸಾಮ್ ಟೈಮಲ್ಲಿ ಏನೆಲ್ಲ ತೊಂದರೆಗಳಾಗುತ್ತೆ ಅಂತ ಹೇಳಿ ಯಾವ ಪ್ರಶ್ನೆಯನ್ನ ಕೇಳಕ್ ಬಯಸ್ತೀರಿ? ನಾನು ಎರಡು ಈಗ ಇಂಪಾರ್ಟೆಂಟ್ ಅನ್ಸ್ತದೆ. ಏನು ಅಂದ್ರೆ, ಒಂದು ಕಾನ್ಸಂಟ್ರೇಷನ್ ಹೇಗೆ ಡೆವಲಪ್ ಮಾಡ್ಕೊಳ್ಳೋದು ಅಂತ. ಕಾನ್ಸಂಟ್ರೇಷನ್ 1 ಅವರ್ ಕಾನ್ಸಂಟ್ರೇಷನ್ ಇಟ್ಕೊಂಡು ಓದಿದ್ರೆ ಮಕ್ಳಿಗೆ ಓದ್ಬಿಡ್ಬೋದು. ಆದ್ರೆ ಕೆಲವರಿಗೆ ಅರ್ಧ ಗಂಟೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಕೆಲವರು 1 ಅವರ್ ಕುತ್ಕೊಂಡು ಮಾಡ್ತಾರೆ. ಅದನ್ನ ಯಾವ ರೀತಿ ಡೆವಲಪ್ ಮಾಡ್ಕೋಬೇಕು ಅಂತ ಕಾನ್ಸಂಟ್ರೇಷನ್ ಒಂದು. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಏನು ಅಂದ್ರೆ, ಮಕ್ಳು ಇವಾಗ ಯಾವುದೇ ಸಬ್ಜೆಕ್ಟ್ ಆಗ್ಲಿ ಒಂದು ಲೆಸನ್ ಓದಿದ್ರೆ, ಒಂದು ಪಾಠನ ಓದಿದ್ರೆ ಅದ್ರ ಬಗ್ಗೆ ಕ್ವಶನ್ಗಳು ಕೇಳಿದ್ರೆ ಚೆನ್ನಾಗಿ ಬರೆದು ಆನ್ಸರ್ ಮಾಡಿ ಮಾರ್ಕ್ಸ್ ತೆಗಿತಾರೆ. ಅದೇ ಮಲ್ಟಿಪಲ್ ಇದು ಲೆಸನ್ಸ್ ಅಂದ್ರೆ ಒಂದು 3, 4, 5 ಏನಾದ್ರು ಕೊಟ್ರೆ ಒಂದೇ ಸತಿ, ಅದ್ರಲ್ಲಿ ಸೇಮ್ ಒಂದೊಂದಾಗ್ಲೇ ಕೊಟ್ಟಿರೋದನ್ನೇ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿರ್ತಾರೆ. ಅದೇ ಅಷ್ಟು ಪ್ರಿಪೇರ್ ಆಗಿರೋದನ್ನ 5 ಕೊಟ್ರೆ ಅವ್ರಿಗೆ ಬರೆಯಕ್ಕಾಗಲ್ಲ. ಇದು ಯಾಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅದಕ್ಕೆ ಆನ್ಸರ್ ಹೇಳ್ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ, ಏನ್ ಇದಕ್ಕೆ ಕಾರಣ ಅಂತ. ಒಂದಂದ್ರೆ ನಮ್ಗಾಗ್ಲಿ ನಿಮ್ಗಾಗ್ಲಿ ಸಿಕ್ಕಾಪಟ್ಟೆ ಸಾವಿರಾರು ಥಾಟ್ಸ್ ಬರ್ತಾನೆ ಇರ್ತದೆ. ನಮ್ಗೆ ಯಾವಾಗ ಒಂದು ವಿಚಾರದ ಬಗ್ಗೆ ಆಸಕ್ತಿ ಬರ್ತದೆ, ಕುತೂಹಲವನ್ನು ತಣಿಸ್ಕೋಬೇಕು ನಾನು ಅಂತ ಇರುತ್ತೆ, ಅವೆಲ್ಲ ಸ್ವಲ್ಪ ಸೈಡ್ ಲೈನ್ಗೆ ಹೋಗ್ಬಿಟ್ಟು ಒಂದು ವಿಷಯ ಕಡೆ ಗಮನಕ್ಕೆ ಬರ್ತದೆ. ಅದನ್ನೇ ಮಕ್ಕಳಿಗೂ ನಾವು ಅರ್ಥ ಮಾಡಿಸ್ತಾ ಹೋಗಬೇಕು. ಅಂದರೆ ಈ ವಿಷಯದ ಮಹತ್ವ ಹೀಗೆ, ಅದೇನೇ ಕೊರತೆ, ಅದನ್ನೇ ಭರತ್ಚಂದ್ರ ಅವ್ರು ಸ್ಟ್ರೆಸ್ ಮಾಡಿದ್ದು ಅಲ್ಲ, ಟೀಚರ್ ಇರಬೇಕಾಗಿತ್ತು ಅಂತ. ಯಾಕೆ ಅಂತಂದರೆ ಆ ಪಾಠದ ಬಿಟ್ಟು ಅದರ ಆಚೆಗೂ ಒಂದು ಸ್ವಲ್ಪ ಅವ್ರಿಗೆ ನಮ್ಗೆ ಗೈಡೆನ್ಸ್ನ ಕೊಡೋದ್ರ ಮೂಲಕ ತುಂಬ ಸಹಾಯ ಆಗುತ್ತೆ. ಅಂದರೆ ಯಾವ ಥರ ಸರ್? ಅಂದರೆ ಒಂದು ಮೆಡಿಟೇಷನ್ ಬಗ್ಗೆನೂ ನಾವು ಇವತ್ತು ತುಂಬ ಮಾತಾಡ್ತಾ ಇದ್ದೀವಿ, ಮೆಡಿಟೇಷನ್ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಒಂದು ಅವ್ರಿಗೆ ಫಿಸಿಕಲ್ ಆಕ್ಟಿವಿಟಿ ಥರ ಯೋಗಾಸನ ಅಥವಾ ಮೆಡಿಟೇಷನ್ಗೆ ಮಕ್ಕಳನ್ನು ಸೇರಿಸೋದ್ರ ಮೂಲಕ, ಜೊತೆಗೆ ಇನ್ನೊಂದು ಏನು ಮಾಡ್ತಾ ಇದೀವಿ ನಾವು, ನೀನು ಓದಿ ಓದಿ ಮರುಳಾದ ಕೂಚು ಬಟ್ಟ ಅಂತ ಅಂದ್ಬಿಟ್ಟು ನೀನು ಓದು ಅಂದ್ಬಿಟ್ಟು ಬೇರೆದೆಲ್ಲ ನಾವು ಬಿಡಿಸ್ತಾ ಇದ್ದೀವಿ. ಅಂದ್ರೆ ಪಠ್ಯೇತರ ಚಟುವಟಿಕೆಗಳೇನಿದೆಯಲ್ಲ, ಆ ಪಠ್ಯೇತರ ಚಟುವಟಿಕೆಗಳನ್ನ ನಾವೆಲ್ಲೋ ಒಂದು ಕಡೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಪೇರೆಂಟ್ಸ್. ನೀನ್ ಪರೀಕ್ಷೆ ಬಂತು ಅಂದ್ರೆ ನೀನೆಲ್ಲ ಬಿಟ್ಟಾಕು, ಟಿವಿ ನೋಡ್ಬೇಡ, ಇನ್ನೊಂದು ಇದು ಮಾಡ್ಬೇಡ, ಚಾನಲ್ ಕಿತ್ತಾಕ್ಸೋದು, ಇನ್ನೊಂದು ಇವೆಲ್ಲ ಮಾಡ್ತಾ ಇದ್ದಾರೆ. ನಾವು ಎಲ್ಲದರ ಒಂದು ಪರಿಸರದ ನಡುವೆನೆ ಸಹಜವಾಗೇನೆ ಕಲಿಕೆಯನ್ನ ನಿರ್ಮಾಣ ವಾತಾವರಣ ಮಾಡಬೇಕು. ನೆನ್ನೆ ಒಬ್ರ ಜೊತೆ ನಾನು ಡಿಸ್ಕಸ್ ಮಾಡ್ಬೇಕಾದ್ರೆ ಅವ್ರೊಂದು ಮಾತು ಹೇಳಿದ್ರು, 5ನೇ ಕ್ಲಾಸ್ವರೆಗೂ ಪಾಠನೇ ಇಡಬಾರ್ದು ಅಂತ. ಅವ್ರಿಗೆ ಸುಮ್ನೆ ದೇಶಭಕ್ತಿ ಬನ್ರಿ, ಸ್ಕೂಲ್ಗೆ ಹೋಗ್ರಿ, ಆಟ ಆಡ್ಕೊಂಡು ಹೋಗ್ರಿ, ಒಂಥರ ಅಂದ್ರೆ ಅವ್ರು ಬಂದ್ರೆ ಖುಷಿಯಾಗಿ ಬರ್ಬೇಕು. ಈಗೇನಂದ್ರೆ ಸಂಜೆ ಆಗ್ತದೆ, ಬೆಲ್ಲುಡಿ ಯಾವಾಗ ಹೊಡಿತಾರೆ ಅಂತ ಕಾಯ್ತಾ ಇರೋದನ್ನ ನೋಡ್ತೇವೆ. ಬೆಲ್ ಹೊಡಿದ ತಕ್ಷಣ ಖುಷಿಯಾಗಿ ಹೋಗೋದನ್ನ ನೋಡ್ತೇವೆ. ಅಲ್ಲ, ದಿನ ಯಾವಾಗ ಬೆಲ್ ಹೊಡಿಯುತ್ತೋ, ಜೊತೆಗೆ ಸ್ಯಾಟರ್ಡೆ ಯಾವಾಗ ಬರುತ್ತೋ ಅಂದ್ರೆ ಅವರಲ್ಲಿ ಆಸಕ್ತಿಯ ತೀವ್ರತೆಯನ್ನ ಹೆಚ್ಚಿಸಿದಾಗ, ಅವರಲ್ಲಿ ಏನೋ ಒಂದು ರೀತಿಯ ಆತ್ಮವಿಶ್ವಾಸವನ್ನ ಹೆಚ್ಚಿಸಿದಾಗ, ಮತ್ತೆ ಕೀಳರಿಮೆಯನ್ನ ತೊಲಗಿಸಿದಾಗ, ಅವರಲ್ಲಿ ಎಲ್ಲ ಒಂದು ಕಡೆ ಆಸಕ್ತಿಯ ತೀವ್ರತೆ ಜಾಸ್ತಿ ಆದಷ್ಟು ಏಕಾಗ್ರತೆ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ ಅಂತ ನಾನು ಭಾವಿಸ್ತೇನೆ. ಜೊತೆಗೆ ಮೇಡಮ್ ಅವರು ಒಟ್ಟಾರೆಯಾಗಿ ಕೂಡ ಪೇರೆಂಟ್ಸ್ನ ಒಂದು ವಿಜೇತ ತಳಮಳವನ್ನ, ತವಕವನ್ನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ನಾವೇನ್ ಮಾಡ್ಬೇಕಂದ್ರೆ, ಆ ಪ್ರತಿ ಸ್ಟೂಡೆಂಟ್ ಇರ್ತಾರಲ್ಲ, ಅವರು ಯುನೀಕ್ ಅನ್ನೋದನ್ನ ನಾವು ಗಮನಿಸೋದೇ ಇಲ್ಲ. ಎವ್ರಿ ಇಂಡಿವಿಜುವಲ್ ಈಸ್ ಯುನೀಕ್ ಅಂತ ಅರಬಿಂದೋ ತುಂಬಾನೇ ಹಿಂದೆನೆ ಹೇಳಿದ್ರು. ಆಮೇಲೆ ನಮಗೆ ಗೊತ್ತಿದೆ ಒಬ್ರ ತರ ಇನ್ನೊಬ್ರು ಇಲ್ಲ ಅಂತ. ನಾವೇನ್ ಮಾಡ್ತಾ ಇದೀವಿ, ಇನ್ನೊಬ್ರ ಜೊತೆ ಕಂಪೇರ್ ಮಾಡೋದೇ ಬೇಡ. ದೊಡ್ಡ ಸಮಸ್ಯೆ ಆಗ್ತಿದೆ. ಪೋಷಕರು ಬೇರೆಯವರಿಂದ ಹೇಳ್ತಾ ಇರೋದ್ರಿಂದ ಡೆಫಿನೆಟ್ ಆಗಿ ಆಗ್ತಾ ಇದ್ದಾರೆ. ಸೊ ದಯವಿಟ್ಟು ಕಂಪೇರ್ ಮಾಡಬೇಡಿ. ಒಂದ್ ನಿಮಿಷ ಸರ್, ಮತ್ತಷ್ಟು ಮಾತಾಡೋಣ. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಲತಾ ಅಂತ ನಂಜನಗೂಡಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಲತಾ ಅವ್ರೆ. ನಮಸ್ತೆ ಮೇಡಮ್, ಲತಾ ಅಂತ ನಂಜನಗೂಡಿಂದ ಮಾತಾಡ್ತಾ ಇರೋದು. ಹೇಳಿ ಲತಾ ಅವ್ರೆ, ನಿಮ್ ಪ್ರಶ್ನೆ ಏನಿದೆ ಕೇಳಿ. ನಾವಿವಾಗ ನಮ್ಮ ಮಗುನ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡ್ತಿದೀವಿ. ಅವಳು ತುಂಬಾ ಎಷ್ಟು ಹೇಳ್ಕೊಡೋದ್ರು ಮರ್ತೋಯ್ತಾ ಇರ್ತಾಳೆ. ಹೇಳ್ಕೊಡ್ತಾ ಇರ್ಬೇಕು. ಇವಾಗ ಬರ್ಸಿದ್ರೆ ಮತ್ತೆ ನಾಳೆ ಮರ್ತೋಗಿರ್ತಾಳೆ. ಅದಕ್ಕೆ ಯಾವ ತರ ಮಾಡ್ಬೇಕು ಏನು? ಫಸ್ಟ್ ಸ್ಟ್ಯಾಂಡರ್ಡ್ ಇವಾಗ? ಹೌದು, ನಾವು ಡೈರೆಕ್ಟ್ LKG UKG ಓದಿಸಿಲ್ಲ.
ಅದಕ್ಕೆ ಫಸ್ಟ್ ಸ್ಟ್ಯಾಂಡರ್ಡ್ ಡೈರೆಕ್ಟ್ ಆಗಿ ಹಾಕ್ಬಿಟ್ಟಿದೀವಿ, ಇಂಗ್ಲಿಷ್ ಮೀಡಿಯಂ ಹಾಕ್ಬಿಟ್ಟಿದೀವಿ. ನೋಡಿ ಫಸ್ಟ್ ಸ್ಟ್ಯಾಂಡರ್ಡ್ ಗೆ ಎಷ್ಟು ಟೆನ್ಷನ್ ಮೇಡಮ್ ಅವ್ರು ಸುಮ್ನೆ ಬಿಟ್ಬಿಡ್ಬೇಕು ಮಗುನ ಆಟ ಆಡ್ಕೊಂಡು. ಮೇಡಮ್ ಅಲ್ಲ ನಮಸ್ತೆ ಸರ್. ನಮಸ್ತೆ. ನಾನು ಆಗ್ಲೇ ಮಾತಾಡ್ತಾನು ಹೇಳಿದ್ದೆ ಪೇರೆಂಟ್ಸ್ ಜಾಸ್ತಿ ಟೆನ್ಷನ್ ಮಾಡ್ಕೋತಾರೆ ಅಂತ. 1ನೇ ವಯಸ್ಸು ತುಂಬಾ ಚಿಕ್ಕ ವಯಸ್ಸು. ಅದಕ್ಕೆ ಆಟ ಆಡ್ಕೊಂಡು ಅದಕ್ಕೆ ಪ್ರೀತಿ ಜಾಸ್ತಿ ತೋರಿಸ್ಕೊಂಡು ನೀವು ಅದ್ ಮುಂದೆ ಓದುತ್ತೆ. ನೀವು ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದು ಬೇಡಿ. ಅದರಿಂದನೇ ಅರ್ಧ ಓದ್ತಾ ಇಲ್ಲ. ನೀವೀಗ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಲ್ವಾ, ಅದರಿಂದನೇ ಅದು ಓದ್ತಾ ಇಲ್ಲ. ನೀವೇನಾದ್ರೂ ಅದಕ್ಕೆ ಸ್ವಲ್ಪ ಖುಷಿಯಾಗಿ ನೀನು ಹೋಗು ನೋಡು ಒಳ್ಳೆ ಯೂನಿಫಾರ್ಮ್ ಹಾಕೋ ಹೋಗು ಆಟ ಆಡೋ ಬಾ ಅಂತ ಹೇಳಿ ಜಾಸ್ತಿ ಟೆನ್ಷನ್ ಮಾಡಕ್ ಹೋಗ್ಬೇಡಿ ಮೇಡಮ್. ಆಯ್ತು ಆಯ್ತು. ಟೆನ್ಷನ್ ಮಾಡಕ್ ಹೋಗ್ಬೇಡಿ, ಓದುತ್ತೆ, ಡೆಫಿನೆಟ್ ಆಗಿ ಓದ್ತಾಳೆ ನಿಮ್ಮ ಮಗಳು. ಓಕೆ, ಧನ್ಯವಾದ ಲತಾ ಅವರೇ ಕಾಲ್ ಮಾಡಿದಕ್ಕಾಗಿ. ಜಯಪ್ರಕಾಶ್ ಅವರೇ, ಬಟ್ ನಾವ್ ಅನ್ಕೊಳ್ತೀವಿ ಎವ್ರಿ ಚೈಲ್ಡ್ ಕೂಡ ಇಂಡಿವಿಜುವಲ್ ಅಂತ ಹೇಳಿ. ಹೌದು, ಯಾಕಂದ್ರೆ ಒಬ್ಬೊಬ್ಬರ ಮಕ್ಕಳ ಒಂದೊಂದು ಮಕ್ಕಳ ಸಾಮರ್ಥ್ಯ ಕೂಡ ಒಂದೊಂದ್ ತರ ಇರುತ್ತೆ. ಕೆಲವೊಬ್ರು ತುಂಬಾ ಇಂಟೆಲಿಜೆನ್ಸ್ ಆಗಿರ್ತಾರೆ, ಕೆಲವೊಬ್ರು ತುಂಬಾ ಡಲ್ ಆಗಿರ್ತಾರೆ. ಸೊ ಡಲ್ ಆಗಿರೋರ್ಗೆ ಏನ್ ಮಾಡ್ಬೇಕು ಅವ್ರು ಓದಿನಲ್ಲಿ ಪಿಕಪ್ ಆಗೋದಿಕ್ಕೆ, ಚೆನ್ನಾಗಿ ಓದೋದಿಕ್ಕೆ? ಅಂದ್ರೆ ಯಾಕಂತಂದ್ರೆ ಪೋಷಕರು ಕೂಡ ಪ್ರೆಷರ್ ಹಾಕಬಾರ್ದು ಅಂತ ಕೂಡ ಹೇಳ್ತೀವಿ. ಫ್ರೀ ಆಗಿರ್ಬೇಕು ಮಕ್ಕಳು ಅಂತ ಹೇಳಿ, ಸಹಜವಾಗಿ ಅವ್ರಿಗೆ ಆಸಕ್ತಿ ಮೂಡಬೇಕು. ಹಾಗೆ ಹೇಗ್ ಮಾಡೋದು? ಹೇಗೆ ಮೂಡುತ್ತೆ ಅಂದ್ರೆ ನಮಗೆ ಗೊತ್ತಾಗೋಗ್ಬಿಡುತ್ತೆ. ಪೇರೆಂಟ್ಸ್ ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಹೇಗೆ ಟೀಚರ್ಸಿಗೆ ಗೊತ್ತಾಗುತ್ತೋ ಅವರ ಕೇಪಬಿಲಿಟಿ ಏನು ಅಂತ. ಅವರು ಈ 35 ಬ್ರಾಕೆಟ್ ಅಲ್ಲಿ ಇದ್ದಾರೆ, 50 ಬ್ರಾಕೆಟ್ ಅಲ್ಲಿ ಇದ್ದಾರೆ, 90 ಬ್ರಾಕೆಟ್ ಅಲ್ಲಿ ಇದ್ದಾರೆ, ಗೊತ್ತಾಗುತ್ತೆ. ಸೊ ನಮ್ ಗುರಿ ಏನಾಗ್ಬೇಕು, ಅಲ್ಲಿಂದ ನೆಕ್ಸ್ಟ್ ತಗೊಂಡು ಹೋಗ್ತೀವಿ ಅಂತ. ಅಂದ್ರೆ 35 ಇದ್ರೆ 40 ತಗೊಂಡೋದ್ರು ಅವರು ಸಾರ್ಥಕನೇ. ನಾವೇನ್ ಮಾಡ್ತೀವಿ ಗೊತ್ತಾ, ಹೇಯ್ ನಿನಗೆ ಈಗ 35 ಬಂದಿದೆ, ನೆಕ್ಸ್ಟ್ ಇದ್ರಲ್ಲಿ 95 ಬರಬೇಕು ಅಂತೀವಿ. ಅಲ್ಲಿರೋದು ಸಮಸ್ಯೆ. ಅಂದ್ರೆ ನಮ್ಮ ನಿರೀಕ್ಷೆಗಳು ಜಾಸ್ತಿ ಆಗ್ಬಿಟ್ಟಿದೆ. ಆ ನಿರೀಕ್ಷೆಗಳನ್ನ ಜಾಸ್ತಿ ಇಟ್ಕೊಳ್ಳೋದಲ್ಲೇ ನೀವು ವಾತಾವರಣನ ಕೊಡ್ತಾ ಹೋಗಿ, ಅವ್ರಿಗೆ ಪೂರಕವಾಗಿ ಸೌಲಭ್ಯಗಳನ್ನ ಒದಗಿಸ್ತಾ ಹೋಗಿ. ಆಮೇಲೆ ಆ ವಿಷಯಕ್ಕೆ ಪೂರಕವಾದ ಎಷ್ಟೋ ಇವತ್ತೇನಾಗಿದೆ ಗೊತ್ತಾ, ವಿಡಿಯೋಗಳ ಲಭ್ಯ ಇದೆ, ಫಿಲಂಗಳು ಬಂದಿದೆ ಈಗ ಎಷ್ಟೊಂದು. ನಾವು ಅಂತದ್ದೆಲ್ಲ ತೋರಿಸೋದ್ರ ಮೂಲಕ ವಿಚಾರಗಳನ್ನ, ಈಗ ಉದಾಹರಣೆಗೆ ಯಾವ್ದೋ ಒಂದು ನಾಟಕದ್ದು ಅಲ್ಲೆಲ್ಲೋ ನಾಟಕ ನಡೀತಾ ಇದ್ರೆ ಕರ್ಕೊಂಡೋಗಿ ತೋರಿಸ್ಬೇಕು. ಯಾವ್ದೋ ಒಂದು ಪುಟ್ಟೆ ಪುಸ್ತಕದಲ್ಲಿ ಇರೋ ನಾಟಕನೇ ಪೇರೆಂಟ್ಸಿಗೆ ಗೊತ್ತಿದ್ದು, ಆ ನಾಟಕ ನಡೆದ್ರೆ ಹೋಗಿ ಕರ್ಕೊಂಡೋಗಿ ತೋರಿಸ್ಬೇಕು. ಇನ್ನೂ ಚೆನ್ನಾಗಿ ಮನಸ್ಸಲ್ಲಿ ಉಳಿಯುತ್ತೆ. ನಾವೊಂಥರ ಪುಸ್ತಕಕ್ಕಷ್ಟೇ ರಿಸ್ಟ್ರಿಕ್ಟ್ ಆಗೋದು ಬೇಡ. ಇವತ್ತಂತೂ ನಾವು ಅದೇ ಸಾಮಾಜಿಕ ಜಾಲತಾಣಗಳನ್ನು ನಾನು ಹೇಳಿದ್ನಲ್ಲ, ಡಲ್ ಆಗಿರುವಂತಹ ಮಕ್ಕಳಿಗೆ ಓದೋದ್ರ ಬಗ್ಗೆ ಅವ್ರಿಗೆ ಅದರ ಮಹತ್ವನ ತಿಳಿಸ್ತಾ ಜೊತೆಗೆ ಅಂದ್ರೆ ಎಲ್ಲಿ ಅವ್ರು ಫೇಲ್ಯೂರ್ ಆಗ್ತಾ ಇದಾರೆ, ಈಗ ಓದೋದ್ರಲ್ಲಿ ಫೇಲ್ ಆಗ್ತಾ ಇದಾರೆ ಅಥವಾ ಬರೆಯೋದ್ರಲ್ಲಿ ಫೇಲ್ ಆಗ್ತಾ ಇದಾರೆ, ಓದಿದ್ದನ್ನ ಬರೆಯೋದ್ರಲ್ಲಿ ಫೇಲ್ ಆಗ್ತಾ ಇದಾರೆ, ಎಲ್ಲಿ ಫಾಲ್ಟ್ ಇದೆ ಅದನ್ನ ಅಬ್ಸರ್ವ್ ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ತಗೊಂಡು ಹೋಗ್ಬೇಕು. ಒಂದೇ ಸಲ ನೀವು ಹೇಳಿದಾಗೆ 30 ಮಾರ್ಕ್ಸ್ ಯಾರು ಓದ್ತಾ ಇರ್ತಾರೆ, 35 ಮಾರ್ಕ್ಸ್ ಜಸ್ಟ್ ಪಾಸ್ ಯಾರು ಆಗ್ತಿರ್ತಾರೆ, ಅವ್ರಿಗೆ ನಿನ್ ರ್ಯಾಂಕ್ ಬರ್ಬೇಕು ಅಂತ ಫೋರ್ಸ್ ಮಾಡಬಾರ್ದು. ಸೊ ನೀನ್ ಸೆಕೆಂಡ್ ಕ್ಲಾಸ್ ಅಲ್ಲಿ ಪಾಸ್ ಆಗೋ ಅಷ್ಟ್ರ ಮಟ್ಟಿಗೆ ಅವರಿಗೆ ತಲೆಗೆ ತುಂಬಬೇಕು. ನನಗೆ ಇಲ್ಲೊಂದು ಆತ್ಮವಿಶ್ವಾಸ ತುಂಬಾ ಒಂದು ಮಾತು ಹೇಳ್ಬಿಡ್ತಾನೆ. ಒಬ್ಬ ದೊಡ್ಡ ಉದ್ಯಮಿ, ಕೋಟ್ಯಾಧಿಪತಿ ಒಂದ್ಸರಿ ನಾನು ಮಾತು ಹೇಳಿದ್ರು, ರ್ಯಾಂಕ್ ಬಂದವರೆಲ್ಲ ಜನಪ್ರಿಯರಾಗಿಲ್ಲ ಅಥವಾ ಯಶಸ್ವಿಗೆ ಆಗಿಲ್ಲ. ರ್ಯಾಂಕ್ ಬಂದಾರಷ್ಟೇ. ಆದ್ರೆ ಜೀವನದಲ್ಲಿ ಅಭಿವೃದ್ಧಿ ಹೊಂದೋದಕ್ಕೆ ರ್ಯಾಂಕ್ ಅಥವಾ ಮಾರ್ಕ್ಸ್ ಅಷ್ಟೇ ಅಲ್ಲ ಅನ್ನೋದನ್ನು ತಿಳುವಳಿಕೆ ಇದ್ರೆ, ಓದದೇ ಇರುವವರು ಕೂಡ ಎಷ್ಟು ಜನಪ್ರಿಯರಾಗಿಲ್ಲ, ಎಷ್ಟೋ ಜನ. ಅದನ್ನ ನಾವು ಕಣ್ಣಾರೆ ನೋಡ್ತಾ ಇದೀವಿ. ಅಂದ್ರೆ ಅಲ್ಲಿ ಆತ್ಮವಿಶ್ವಾಸವನ್ನ ತುಂಬಬೇಕು. ಅಕಸ್ಮಾತ್ ಮಾರ್ಕ್ಸ್ ಕಡಿಮೆ ಆದ್ರೂ, ಯಾಕೆಂದ್ರೆ ಸುಮಾರು ಆತ್ಮಹತ್ಯೆಗಳಾಗ್ತಾ ಇರೋದು ಇದೇ ಕಾರಣಕ್ಕೋಸ್ಕರ. ಮತ್ತಷ್ಟು ಮಾತಾಡ್ತೀನಿ ಸರ್. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹೇಮಲತಾ ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಹೇಮಲತಾ ಅವ್ರೆ. ಹೇಮಲತಾ ಅವ್ರೆ. ಹಾ ಮೇಡಮ್, ಸಮಯ ನ್ಯೂಸಿಗೆ ತುಂಬಾ ಥ್ಯಾಂಕ್ಸ್ ಮೇಡಮ್. ಈ ತರ ಪ್ರೋಗ್ರಾಮ್ ನಡೆಸ್ತಾ ಇರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಹೇಮಲತಾ ಅವ್ರೆ. ಪ್ರಶ್ನೆ ಕೇಳಿ ಮೇಡಮ್. ಪ್ರಶ್ನೆ ಅನ್ನೋದಕ್ಕಿಂತ ಈ ಪ್ರೋಗ್ರಾಮ್ ಸಂಡೆ ಹೊತ್ತು ಮಕ್ಕಳಿಗಿಟ್ರೆ ತುಂಬಾ, ಯಾಕೆಂದ್ರೆ 10th ಮಕ್ಳು ತುಂಬಾ ಇದಾವೆ, ಅವಕ್ಕೊಂದು ಇದು ಆಗುತ್ತೆ, ಹೆಲ್ಪ್ ಆಗುತ್ತೆ. ಸಂಡೆ ಇದೇ ತರ ಪ್ರೋಗ್ರಾಮ್ ಇಟ್ರೆ ನೀವು. ಆಮೇಲೆ ಕುಂತಿರೋ ಅಂತ ಸರ್ಗಳಿಗೆಲ್ಲ ನಾನು ತುಂಬಾ ಆಭಾರಿಯಾಗಿದ್ದೀನಿ. ಯಾಕಪ್ಪ ಅಂತ ಅಂದ್ರೆ, ನಾವು ಏನು ತಪ್ಪು ಮಾಡ್ತಿದೀವಿ ಅಂತಂದು ನಾವು ಫೋನ್ ಮಾಡಿ ನಮ್ ಸಮಸ್ಯೆ ತಿಳಿಸ್ಕೊಳಕ್ಕಿಂತ ಮುಂಚೆನೆ ಅವ್ರು ನಮ್ಗೆ ಸೊಲ್ಯೂಷನ್ ಕೊಟ್ಟಿದಾರಲ್ಲ, ತುಂಬಾ ಥ್ಯಾಂಕ್ಸ್ ಮೇಡಮ್. ಇಷ್ಟೇ ಮೇಡಮ್, ನನಗೇನು ಅವರಿಂದ ಕೆಲವೊಂದು ಸಮಸ್ಯೆಗಳಿಗೆ ಉತ್ತರ ಸಿಕ್ಕಿದೆ. ತುಂಬಾ ಥ್ಯಾಂಕ್ಸ್ ಮೇಡಮ್ ಎಲ್ಲರಿಗೂ. ಓಕೆ ಹೇಮಲತಾ ಅವರೇ, ನಿಮ್ಗೂ ಕೂಡ ಮಕ್ಕಳಿದ್ದಾರೆ ಮೇಡಮ್? ಒಬ್ಬ ಮಗ 7th ಅಲ್ಲಿ ಇದ್ದಾನೆ, ಒಬ್ಬ ಮಗಳು 3rd ಅಲ್ಲಿ ಇದ್ದಾಳೆ. ತುಂಬಾ ಖುಷಿ ಆಯ್ತು ಮೇಡಮ್ ನೀವು ಪ್ರೋಗ್ರಾಮ್ ನಡೆಸಿದ್ ನೋಡಿ. ಓಕೆ, ಅಂದ್ರೆ ಏನು ಸಮಸ್ಯೆ ಇಲ್ಲ, ನಿಮ್ಮ ಮಕ್ಕಳು ಎಕ್ಸಾಮ್ ಪ್ರಿಪೇರ್ ಆಗೋದ್ರ ಬಗ್ಗೆ ಅಥವಾ ಅವ್ರು ಓದೋದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ, ಯಾವ ಪ್ರಶ್ನೆನೂ ಇಲ್ಲ? ಇಲ್ಲ ಮೇಡಮ್, ಸಮಸ್ಯೆ ಅಂದ್ರೆ ಈಗಾಗ್ಲೇ ಉತ್ತರಗಳು ಗೊತ್ತಾಗಿದೆ ನಮ್ಮ ಈ ಕಾರ್ಯಕ್ರಮದ ಮೂಲಕ ಅಂತ ಹೇಳ್ತಿದ್ದೀರಿ. ಈ ಪ್ರೋಗ್ರಾಮ್ ನ ಸಂಡೆ ಹೊತ್ತು ನಡೆಸಿದ್ರೆ ತುಂಬಾ ಖುಷಿ ಆಗುತ್ತೆ ಮೇಡಮ್, ಮಕ್ಕಳ ಜೊತೆ ನೋಡಿದ್ರು ನಮಗೆ. ಎಸ್, ಅಂತ ಪ್ರಯತ್ನ ಮತ್ತೆ ಮುಂದುವರಿಸ್ತೀವಿ. ಧನ್ಯವಾದ ಹೇಮಲತಾ ಅವರೇ ಕರೆ ಮಾಡೋದಕ್ಕಾಗಿ. ಎಸ್ ಭರತ್ ಚಂದ್ರ ಅವರೇ, ಆಗ್ಲೇ ನೀವು ಹೇಳಿದ್ರಿ
ಮಾರ್ನಿಂಗ್ ಓದುವಂತವ್ರು ಎಷ್ಟು ಗಂಟೆಗಳ ಕಾಲ ಓದಬೇಕು, ಕೆಲವೊಬ್ಬರಿಗೆ ರಾತ್ರಿ ಹೊತ್ತು ಓದುವಂತಹ ಅಭ್ಯಾಸ ಇರುತ್ತೆ, ಅವರು ಎಷ್ಟು ಗಂಟೆಗಳ ಕಾಲ ಓದಬೇಕು ಅಂತ ಹೇಳಿ. ಓಕೆ, ಇಷ್ಟು ಗಂಟೆ ಓದ್ತಾರೆ, ಬಟ್ ಓದುವಂತಹ ವಿಧಾನ ಹೇಗೆ ಓದಬೇಕು ಅವರು? ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಮೇಡಮ್ ಹೇಳಿದ್ರು ಮಕ್ಕಳಿಗೆ ಹೇಗೆ ಓದಿಸ್ಬೇಕು ಅಂತ. ಪೇರೆಂಟ್ಸ್ ಸ್ವಲ್ಪ ಸೂಪರ್ವಿಷನ್ ಮಾಡಬೇಕು, ಸುಮ್ಮನೆ ಬಿಡೋದಲ್ಲ. ಸುಮ್ಮನೆ ನೀನು ಓದ್ಕೋ ಅಂತ ಒಂದು ರೂಮಲ್ಲಿ ಅವ್ರಿಗೆ ಗೊತ್ತಾಗೋದಿಲ್ವಲ್ಲ. ಒನ್ ವೇ ಮಾಡಿದ ಮೇಲೆ ಅಲ್ಲಿ ಪೊಲೀಸ್ನವರು 3 ತಿಂಗಳು ಇರ್ತಿರ್ತಾರೆ. ಯಾಕೆ? ವಿಷಯ ಓದಿ ಬಾಕಿ ವಾಪಸ್ ಕಳಿಸೋದಕ್ಕೆ. ಹಾಗೇನೆ ಹೊಸ ಸಬ್ಜೆಕ್ಟ್ಗಳನ್ನ ಕಲಿತಾಗ, ಉದಾಹರಣೆಗೆ ಓದುವ ಮೆಥಡು 3 hours ಆಫ್ ಎಜುಕೇಶನ್, ರಿಜಿಸ್ಟ್ರೇಷನ್, ರಿಮೆಂಬರಿಂಗ್, ರೀಕಾಲಿಂಗ್. 3 ಪ್ರಾಮುಖ್ಯನೇ. ಬರೀ ಓದುವುದು ಪ್ರಾಮುಖ್ಯವಲ್ಲ, ಓದಿದ್ದನ್ನು ಮತ್ತೆ ನೆನಪಿಸ್ಕೊಳ್ಳುವುದು. ಈಗ ನಿಮ್ಮ ಮಗಳು ಅಥವಾ ಮಗ ಒಂದು ವೀಕ್ಲಿ ಆರ್ಗನೈಸರ್ ಅಂತ ಪ್ರಿಪೇರ್ ಮಾಡಬೇಕು. ನಮ್ಮ ಹತ್ರ ಇದೆ, ಆ ಲಭ್ಯವಿದೆ, ನಮ್ಮ ವೆಬ್ಸೈಟ್ಗೆ ಸಿಗುತ್ತೆ, ಅದು ರೆಡಿ ಮಾಡಿ ಇಟ್ಟಿದ್ದೀನಿ ಮಕ್ಕಳಿಗೆ. ಅದರಲ್ಲಿ ಬರೀಬೇಕು, ಸೋಮವಾರ ನಾನು 7 ಗಂಟೆಯಿಂದ 8 ಗಂಟೆವರೆಗೆ ಎಲೆಕ್ಟ್ರಿಸಿಟಿ ಓದ್ತಾ ಇದ್ದೇನೆ, 9 ರಿಂದ 10 ಕ್ಯಾಲ್ಕುಲಸ್ ಮಾಡ್ತಾ ಇದ್ದೀನಿ ಇಂಥ ಚಾಪ್ಟ್ರು, ಟ್ಯೂಸ್ಡೇ ಬೆಳಿಗ್ಗೆ ಇದು ಓದ್ತಾ ಇದ್ದೀನಿ. ಸೋಮವಾರ ಬೆಳಿಗ್ಗೆ ಓದಿದ್ದನ್ನು ತಗೊಂಡು ಮಕ್ಕಳು ತಾಯಿ ಅಥವಾ ತಂದೆ ಹತ್ರ ಅವರೇ ಬರಬೇಕು. ಇದರಲ್ಲಿ ಪ್ರಶ್ನೆ ಕೇಳು. ಪ್ರಶ್ನೆಗಳು ಬೇಕಾದಷ್ಟಿದ್ದಾವೆ. ಕೊನೆಯಲ್ಲಿ ಕೆಲವು ತಾಯಂದ್ರು ಹೇಳ್ತಾರೆ, ನನಗೆ ಅರ್ಥ ಆಗೋದಿಲ್ಲ ಪ್ರಶ್ನೆ ಕೇಳೋದಕ್ಕೆ. ಪ್ರಶ್ನೆ ಕೇಳೋದಕ್ಕೆ ಬುದ್ಧಿವಂತಿಕೆ ಬೇಡ ಅಲ್ವಾ? ಅಲ್ಲೇ ಇದೆ. ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಬುದ್ಧಿವಂತಿಕೆ ಬೇಕು. ಆ ಮಗು ಹೇಗೆ ಹೇಳ್ತಾನೆ, ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸರಿಯಾಗಿ ಹೇಳ್ತಾನೆ. ಆ ಮಗು ಏನಾದ್ರೂ ಈಗ ತಪ್ಪು ಹೇಳಿದ್ರು ಕೂಡ ಮುಂದಿನ ಸತಿ ಕೇಳುವಾಗ ಅದನ್ನ ರಿಪೇರಿ ಮಾಡ್ಕೊಂಡು ಹೇಳುತ್ತೆ. ಇದನ್ನೇ ನಾವು ಪರೀಕ್ಷೆನಲ್ಲಿ ಕೇಳಿದಾಗ ಪರೀಕ್ಷೆಯಲ್ಲಿ ತಪ್ಪು ಮಾಡಿ ಮುಂದೆ ಆಮೇಲೆ ಸರಿ ಮಾಡ್ಕೋತಾರೆ. ಈಗ ನಾವು ಪ್ರಶ್ನೆ ಕೇಳಿದ್ರೆ ಪರೀಕ್ಷೆಯಲ್ಲಿ ತಪ್ಪು ಮಾಡೋದಿಲ್ಲ. ಇನ್ನೂ ಒಂದು ವಿಚಾರ, ನಾನು ಯಾವುದನ್ನು ಪರೀಕ್ಷೆಯಲ್ಲಿ ತಪ್ಪಾಗಿ ಬರೆದಿದ್ದೇನೋ ಇವತ್ತರೆಗೂ ನೆನ್ಪಿಟ್ಕೊಂಡಿದ್ದೀನಿ ಅಲ್ವಾ? ಅದನ್ನು ಮೊದಲೇ ಮಾಡಿದ್ರೆ ಪರೀಕ್ಷೆಯಲ್ಲಿ ಸರಿಯಾಗಿ ಬರೀತಿದ್ದೆ. ಆಮೇಲೆ ಇನ್ನೂ ಒಂದು, ಓದಿದ್ದನ್ನು ಒಮ್ಮೆ ಕೇಳಿ ನೆನಪಿಟ್ಟುಕೊಳ್ಳೋದು ಅತಿ ಪ್ರಾಮುಖ್ಯ. ಇದಕ್ಕೆ ಟ್ರೈನಿಂಗ್ ಬೇಕು. ನೋಡಿ, ಕತ್ತೆ ದಿನದ 24 ಗಂಟೆಗಳ ಕಾಲ ಕೆಲಸ ಮಾಡುತ್ತೆ, 365 ದಿವಸನೂ ಕೆಲಸ ಮಾಡುತ್ತೆ. ಕತ್ತೆ ಓನರ್ ಯಾರು? ಅಗಸ. ಅವನೇನಾದ್ರು ಸಂತೋಷವಾಗಿದ್ದಾನ? ಇಲ್ಲ, ದಿನ ರಾತ್ರಿ ಪೆಟ್ಟು. ಕತ್ತೆಗೆ ಬೆನ್ನಲ್ಲ ರಕ್ತ, ರಾತ್ರಿಯಲ್ಲಿ ಅಳ್ತಾ ಇರುತ್ತೆ. ಅದೇ ಕುದುರೆ ತಿಂಗಳಿಗೆ 1 ರೇಸು, ಬಾಕಿ ಸಮಯದಲ್ಲಿ ಮಾಲೀಸು. ಹಾಗೇನೆ ನಮ್ಮ ಮಕ್ಕಳು ಕತ್ತೆ ತರನೂ ಓದಬಹುದು, ಕುದುರೆ ತರನೂ ಓದಬಹುದು. ಅವ್ರಿಗೆ ಹೇಳ್ಕೊಡುವಂಥ ಕೆಲಸ ನಮ್ದಾಗುತ್ತೆ. ಉದಾಹರಣೆಗೆ ರ್ಯಾಪಿಡ್ ರೀಡಿಂಗ್ನ ಹೇಳ್ಕೊಡ್ಬೇಕು. ಅದಕ್ಕೆ ಸಾಫ್ಟ್ವೇರ್ ರೆಡಿ ಮಾಡಿಟ್ಟಿದ್ದೀನಿ ನಾನು. ರ್ಯಾಪಿಡ್ ರೀಡಿಂಗ್ ಏನು? ಒಬ್ಬ ವಿದ್ಯಾರ್ಥಿ 110 ರಿಂದ 150 ಪದಗಳನ್ನು ಓದಬಲ್ಲ, 250 ರಿಂದ 300 ಪದಗಳನ್ನು ಓದಬಲ್ಲ ಅಂತ ಆದ್ರೆ 8 ಗಂಟೆ 4 ಗಂಟೆ ಆಯ್ತು. ನೀವು ಕೇಳ್ಬೋದು ಅರ್ಥ ಆಗುತ್ತಾ ಅಂತ ಓದಿದ್ರೆ. ನೀವು ಫಾಸ್ಟ್ ಆಗಿ ಡ್ರೈವ್ ಮಾಡಿದ್ರೆ ಕಾನ್ಸಂಟ್ರೇಷನ್ ಜಾಸ್ತಿನೋ, ಸ್ಲೋ ಡ್ರೈವ್ ಮಾಡಿದ್ರೆ ಕಾನ್ಸಂಟ್ರೇಷನ್ ಜಾಸ್ತಿನೋ? ಫಾಸ್ಟು. ಒಂದು ಫರ್ಲಾಂಗ್ ದೂರದಲ್ಲಿ ನಾಯಿ ಬಂದ್ರೆ ಬ್ರೇಕ್ ಹಾಕ್ತೀರಾ, ಸ್ಲೋ ಹೋಗುವಾಗ ಸೈಕಲ್ ಡ್ಯಾಶ್ ಹೊಡ್ಬಿಡ್ತೀರಿ, ಹೌದಲ್ವಾ? ಹಾಗೇನೆ ಫಾಸ್ಟ್ ಆಗಿ ಓದುವಾಗಲೇ ಜಾಸ್ತಿ ನೆನಪಾಗೋದು. ಅದು ಟ್ರೈನಿಂಗು. ಅದು ಎಷ್ಟು ದಿವಸ ಟ್ರೈನಿಂಗ್ ಆಗೋ? 4-5 ವಾರ ಓದಿದ್ರೆ ಫಾಸ್ಟ್ ಆಗಿ 6ನೇ ವಾರದಲ್ಲಿ ನಿಮ್ಮ ಸ್ಪೀಡ್ ಜಾಸ್ತಿ ಆಗಿರುತ್ತೆ. ಇನ್ನು ಒಂದು ಕೇಳಿಸ್ಕೊಳ್ಳುವಂತಹದ್ದು. ಇದಕ್ಕೆ ನಾವು ವರ್ಕ್ಶಾಪ್ ರೆಡಿ ಮಾಡಿಟ್ಟಿದ್ದೀವಿ. 10 ನಿಮಿಷ ಟೇಪ್ ರೆಕಾರ್ಡರ್ ಹಾಕೋದು, ಕ್ಲೋಸ್ ಮಾಡೋದು, ಕ್ವಶನ್ ಕೇಳೋದು. 2 ದಿವಸ 20 ನಿಮಿಷ ಹಾಕೋದು. ಲಾಸ್ಟ್ ಡೇ 30 ನಿಮಿಷ ಕಂಟಿನ್ಯೂಸ್ ಟೇಪ್ ರೆಕಾರ್ಡರ್ ಹಾಕ್ತೀವಿ, ಕ್ವಶನ್ ಕೇಳ್ತೀವಿ. 20 ಪ್ರಶ್ನೆ ಎಲ್ಲ 16 ಕರೆಕ್ಟ್ ಬರೀತಾರೆ. ಆಮೇಲೆ ಇನ್ನೂ ಒಂದು, ಸ್ಕೂಲ್ನಲ್ಲಿ ಏನಾಗಿದೋ ಅದನ್ನು ಆ ದಿನ ಬಂದು ಓದುವುದು ಅತೀ ಪ್ರಾಮುಖ್ಯ. ಆದ್ರೆ ನೀವು ಹೇಳಿದ್ರಿ ಈಗ ಜೂನ್ ಇಂದ ಶಾಲೆ ಆರಂಭ ಆಗುತ್ತೆ, ಹೆಚ್ಚು ಕಡಿಮೆ ಡಿಸೆಂಬರ್ ತನಕನೂ ಅವ್ರಿಗೊಂಥರ ಟ್ರಿಪ್ ತರ ಆಗ್ಬಿಟ್ಟಿರುತ್ತೆ, ಪಿಕ್ನಿಕ್ ತರ ಆಗ್ಬಿಟ್ಟಿರುತ್ತೆ. ಹೋಗ್ತೀವಿ, ಒಂದಷ್ಟೇನೋ ಪಾಠ ಮಾಡ್ತಾರೆ, ಕೇಳಿಸ್ಕೊಳ್ತೀವಿ, ಆಟ ಆಡ್ಕೊಳ್ತೀವಿ. ನಮ್ಮ ಕಥೆನೇ ಹೇಳಿ, ಪ್ರತಿ ಪರೀಕ್ಷೆಗೆ ಹೋದಾಗಲೂ ಏನ್ ತಿಳ್ಕೊಳ್ಳೋದು ನಾವು? ಮುಂದಿನ ಸತಿ ಸರಿಯಾಗಿ ಓದ್ತೀನಿ, ಮುಂದಿನ ಸತಿ ಆಗಿದ್ದೇನೋ ಅದೇನೆ. ಮತ್ತೆ ಪ್ರತಿ ಪರೀಕ್ಷೆಗೆ ಹೋದಾಗ್ಲೂ ಈ ಸತಿ ಬೇಡ, ಮುಂದಿನ ಸತಿ ಚೆನ್ನಾಗಿ ತಗೊಳ್ತೀನಿ. ಎಲ್ಲರಿಗೂ ಆಗುವಂತಹದ್ದೇ. ಅದರಿಂದ ರ್ಯಾಪಿಡ್ ರೀಡಿಂಗ್ ಟ್ರೈನಿಂಗ್ ಕೊಡಬೇಕು, ಲಿಸನಿಂಗ್ ಕಾಂಪ್ರೆಷನ್ ಟ್ರೈನಿಂಗ್ ಕೊಡಬೇಕು, ಕಾನ್ಸಂಟ್ರೇಷನ್. 1 ಗಂಟೆ ಓದಿದ ಮೇಲೆ 10 ನಿಮಿಷ ರಿಲ್ಯಾಕ್ಸೇಷನ್ ಮಾಡಬೇಕು. 10 ನಿಮಿಷದ ಮೇಲೆ ಏನು ಓದಿದ್ದೇನೆ ಅಂತ ಕಣ್ ಕ್ಲೋಸ್ ಮಾಡಿ ಯೋಚನೆ ಮಾಡಬೇಕು. ಮೊದಲು ನಮ್ದು ಕಾನ್ಸಂಟ್ರೇಷನ್ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ, ಕಳೆದ 1 ಗಂಟೆ ಏನು ಓದಿದೆ ಅಂದ್ರೆ ಮಕ್ಕಳಿಗೆ ಫಿಸಿಕ್ಸ್ ಓದಿದ್ನೋ ಕೆಮಿಸ್ಟ್ರಿ ಓದೋ ನೆನಪಿರೋದಿಲ್ಲ. ಆಮೇಲೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇದು ತರಬೇತಿ. ಎಲ್ಲರೂ ಹುಟ್ಟುವಾಗಲೇ ಬರೋದಿಲ್ಲ ಇದು. ಅದು ಓದುವುದು ಹೇಗೆ ಅಂತ ಹೇಳ್ಕೊಟ್ಬಿಟ್ರೆ ಅಮೂಲ್ಯವಾದ ಸಮಯ ಉಳಿತಾಯ ಆಗುತ್ತೆ, ಮಕ್ಕಳ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಬೇಕಾದಷ್ಟು ಮಾರ್ಕ್ಸು ಬರುತ್ತೆ. ಸರ್, ನಿಮ್ಮೆಲ್ಲರ ಜೊತೆ ನಾನು ಮತ್ತಷ್ಟು ಮಾತಾಡ್ತೀನಿ. ವೀಕ್ಷಕರೇ, ಓದೋದು ತುಂಬಾ ಕಷ್ಟ ಅಲ್ಲ, ವಿದ್ಯಾರ್ಥಿಗಳೇ ಎಸ್ಪೆಷಲಿ. ಅಂದ್ರೆ ನಾವು ಅದನ್ನ ಈಸಿ ಮಾಡ್ಕೊಳ್ಬೇಕು, ಒಂದು ಟೈಮ್ ಟೇಬಲ್ ಹಾಕೊಳ್ಬೇಕು. ಜೊತೆಗೆ ಸರ್ ಸಾಕಷ್ಟು ಟೆಕ್ನಿಕ್ಸ್ ಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ಆ ಟೆಕ್ನಿಕ್ಸ್ ಗಳನ್ನ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನೀಟಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಕೂಲ್ ಆಗಿ ಎಕ್ಸಾಮ್ನ ಬರೆದು ಬರಬಹುದು. ಅದ್ರ ಜೊತೆಗೆ ಕೆಲವರು
ಯುದ್ಧಕಾಲ ಶಸ್ತ್ರಾಭ್ಯಾಸ ಅಂತ ಮಾಡೋಕ್ ಹೋಗ್ತಾರೆ. ಅಂಥ ಟೈಮ್ನಲ್ಲೂ ಕೂಡ ಅಂಥವ್ರಿಗೂ ಕೂಡ ಸಜೆಷನ್ಸ್ ಇದೆ. ಅಂಥವ್ರು ಏನು ಮಾಡಬೇಕು, ಶಾರ್ಟ್ ಪೀರಿಯಡ್ ಅಲ್ಲೇ ಹೇಗೆ ನಾವು ಓದಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀವಿ ಬ್ರೇಕ್ನ ಬಳಿಕ.